ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ನಲ್ಲಿ ಭಾರತೀಯ ಸೇನೆಯು ಬಾಂಬ್ ನಿಷ್ಕ್ರಿಯ ದಳ ಪಾಕ್ ಸಜೀವ ಶೆಲ್ ಅನ್ನು ನಾಶಪಡಿಸಿದೆ. ಸ್ಥಳೀಯರ ಸುರಕ್ಷತೆಯ ಹಿತದೃಷ್ಟಿಯಿಂದ ಶೆಲ್ ಅನ್ನು ರಸ್ತೆ ಬದಿ ಇರಿಸಿ ಸ್ಫೋಟಿಸಲಾಗಿದೆ. ಪಾಕಿಸ್ತಾನ ಹಾರಿಸಿದ ಜೀವಂತ ಶೆಲ್ಗಳನ್ನು ನಾಶ ಮಾಡುವುದರಲ್ಲಿ ಭಾರತೀಯ ಸೇನೆ ನಿರತವಾಗಿದೆ. ದಾರಾ ಬಾಗ್ಯಲ್ನಲ್ಲಿರುವ ಜೀವಂತ ಶೆಲ್ ಇಲ್ಲಿ ವಾಸಿಸುವ ಎಲ್ಲರಿಗೂ ಬೆದರಿಕೆಯಾಗಿತ್ತು. ಈಗ ಆ ಬೆದರಿಕೆಯನ್ನು ನಿವಾರಿಸಲಾಗಿದೆ ಅಂತ ಅಧಿಕಾರಿಯೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ. Sir, आप थोड़ा सा प्लीज. ओके ठीक है. ಕೆಲ ದಿನಗಳ ಹಿಂದೆ ಏನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಯಿತು, ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಿಂದ ಭಾರತದ ನಾಗರಿಕ ನೆಲೆಗಳ ಮೇಲೆ ಶೆಲ್ ದಾಳಿಯನ್ನು ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಪ್ರದೇಶದಲ್ಲಿ ಒಂದು ಸಜೀವ ಬಾಂಬ್ ಬಂದು ಬಿದ್ದಿತ್ತು. ಅದನ್ನು ನಿಷ್ಕ್ರಿಯಗೊಳಿಸಬೇಕಾಗಿತ್ತು. ಭಾರತೀಯ ಸೇನೆಯ ಬಾಂಬ್ ನಿಷ್ಕ್ರಿಯ ದಳ ಆ ಕಾರ್ಯವನ್ನು ಮಾಡಿದೆ. ಪಾಕಿಸ್ತಾನದಿಂದ ಬಂದು ಬಿದ್ದಂಥ ಸಜೀವ ಶೆಲ್ ಅದು ಸ್ಫೋಟ ಆಗಿದ್ದಿಲ್ಲ. ಅದನ್ನು ಭಾರತೀಯ ಸೇನೆಯ ಬಾಂಬ್ ನಿಷ್ಕ್ರಿಯ ದಳ ಅದನ್ನು ಸ್ಫೋಟಿಸಿ ಈಗ ನಾಗರಿಕರ ಬೆದರಿಕೆಯನ್ನು ನಿವಾರಿಸಿದೆ. ಇದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತೀಯ ವಾಯುನೆಲೆಗಳ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಬಂದು ಬಿದ್ದಿರತಕ್ಕಂಥ ಒಂದು ಶೆಲ್, ಜೀವಂತ ಶೆಲ್, ಸ್ಫೋಟ ಆಗದೇ ಇರೋ ಶೆಲ್. ಅದನ್ನು ಭಾರತೀಯ ಸೇನೆ ಈಗ ಸ್ಫೋಟಿಸಿ ನಿಷ್ಕ್ರಿಯಗೊಳಿಸಿದೆ.